ರೋಜಾ 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 ರೋಜಾ. ಓ, ಈಗ ಬಂದ. ಈಗ ಯಾಕೆ ಬಂದೆ? ನಡಿ ಆಚೆಗೆ. ನಮ್ಮ ಮನೆಗೆ ಬರಬೇಡ ನೀನು. ನಾನು ಒಬ್ಬಳೇ ಇರ್ತೀನಿ, ಒಬ್ಬಳೇ ಜೀವನ ಮಾಡ್ತೀನಿ. ನಡಿ ಆಚೆಗೆ. ಅಯ್ಯ, ಕ್ಷಮಿಸ್ಬಿಡು ರೋಜಾ, ಕ್ಷಮಿಸ್ಬಿಡು. ನಿನ್ನ ಕಾಲು ಹಿಡ್ಕೊಂತೀನಿ. ಕ್ಷಮಿಸ್ಬಿಡು. ನನಗೆ ಭಾಳ ಹುಷಾರಿಲ್ಲ ರೋಜಾ, ಹುಷಾರಿಲ್ಲ. ಅಪ್ಪ, ನನಗೆ ತುಂಬ ಸುಸ್ತಾಗ್ತೈತೆ. ನೀನು ಬಿಟ್ಟು ಹೋಗಿದ್ದಕ್ಕೆ ನಾನು ತುಂಬ ಕರ್ಮ ಅನುಭವಿಸ್ಬಿಟ್ಟೆ. ಈಗಲೂ ಅನುಭವಿಸ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಅಂತ ಸುಸ್ತು ಅಂದರೆ ಸುಸ್ತು ಆಗ್ತೈತೆ ರೋಜಾ. ದಯವಿಟ್ಟು ಕ್ಷಮಿಸ್ಬಿಡು ರೋಜಾ. ಹೋಗಳು ನೋಡ್ಕೊಂತಾಳೆ. ಕಷ್ಟ ಸುಖ ಎಲ್ಲ ನೋಡ್ಕೊಂತಾಳೆ. ತಗೊಂಡೋಗಿ ದುಡ್ದಿರೋದು ಎಲ್ಲ ತಗೊಂಡೋಗಿ ಅವಳಿಗೆ ಕೊಡ್ತಿದ್ದಲ್ಲ. ಅವಳಿಗೆ ಕೊಡಬೇಕು, ದುಡ್ಡು ಕೊಡು, ನೀನು ಅಕೌಂಟಾಗಿರೋದು ಫಿಕ್ಸೆಡ್ ಮಾಡ್ಕೊಂಡಿರೋದೆಲ್ಲ ಕೊಡು ಅಂತ ಕೇಳ್ತಿದ್ದಲ್ಲ. ಅವಳಿಗೆಲ್ಲ ನಾನು ಅವಳಿಗೆ ಮಾಡ್ಕೊಡ್ತೀನಿ, ನನಗಿನ್ನು ಯಾರ ಇದ್ದಾರೆ, ಮಕ್ಕಳಿಲ್ಲ ಮರಿ ಇಲ್ಲ ಅಂತ ಹೇಳ್ತಿದ್ದಲ್ಲ. ತಗೊಂಡೋಗಿ ಕೊಡು ಅವಳಿಗೆಲ್ಲ. ನಾನು ಅವಳಿಗೆ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ. ಅದಕ್ಕೆ ತಗೊಂಡೋಗಿ ಕೊಡು. ಅವಳಿಗೆ ಯಾರು ಬೇಡ ಅಂತಂದ್ರು. ಈಗ ಬಂದಿದ್ಯಲ್ಲ ನೀನು, ಹೋಗಿ ಮನೆ ಮಾಡ್ಕೊಂಡು ಇಷ್ಟೊಂದೆಲ್ಲ ಅವತಾರಗಳಾಡಿ ನಮ್ಮ ಮರ್ಯಾದೆ ಕಳೆದು ಇವಾಗ ಯಾಕೆ ಬಂದೆ ನೀನು? ಇವಾಗ ಯಾರು ಕರೆದ್ರು ನಿನ್ನ? ನನಗೆ ಇದ್ದಿದ್ದು ಪಾಡಾಗುತ್ತೆ. ಸಾಕು ನನಗೆ. ಹೆಂಗೋ ಇರೋ ತಕ್ಕ ನಾನು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಇರ್ತೀನಿ. ನನ್ನ ಇಬ್ಬರು ಮಕ್ಕಳನ್ನು ದೇವ್ರು ಕಿತ್ಕೊಬಿಟ್ಟ. ಅವ್ರ ಮಕ್ಕಳು ನೆನಪಲ್ಲೇನೆ ನನ್ನ ಮಕ್ಕಳು ಇದ್ದಾರೆ, ನನ್ನ ಮಕ್ಕಳೇನು ತೀರ್ಕೊಂಡಿಲ್ಲ, ನನ್ನ ಮಕ್ಕಳು ಇದ್ದಾರೆ, ಸತ್ತೋಗಿಲ್ಲ ಅಂತ ತಿಳ್ಕೊಂಡು ನಾನು ಹೆಂಗೋ ಜೀವನ ಮಾಡ್ತೀನಿ. ನನ್ನ ಮಕ್ಕಳು ಇದ್ದಾರೆ ಅಂತ ಅಂದ್ಕೊಂಡೇನೆ ನಾನು ಹೆಂಗೋ ಜೀವನ ಮಾಡ್ತೀನಿ. ಹೋಗು, ನೀನೇನೇನು ಬರಬೇಡ. ಈಗ ಬಂದಿದ್ಯಲ್ಲ ನೀನು. ಕ್ಷಮಿಸ್ಬಿಡು ರೋಜಾ, ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ನಂದು ತಪ್ಪಾಯಿತು. ನೀನು ಬಿಟ್ಟು ಹೋಗಿದ್ದಕ್ಕೆ ನಾನು ಇವತ್ತು ಎಷ್ಟು ಅನುಭವಿಸ್ತಾ ಇದ್ದೀನಿ. ಅವಳೆಂಥ ಮನೆ ಆಳಿ ಅಂತ ಗೊತ್ತಾಗ್ಬಿಡ್ತು ರೋಜಾ, ಗೊತ್ತಾಗ್ಬಿಡ್ತು ನನಗಿಲ್ಲೋಡು. ಅವಳ ಬುದ್ಧಿ ಏನಂತ ಗೊತ್ತಿರಲಿಲ್ಲ, ನಿಜ ಗೊತ್ತಿರಲಿಲ್ಲ ರೋಜಾ, ಗೊತ್ತಾಗಿಲ್ಲ. ಕ್ಷಮಿಸ್ಬಿಡು. ನಾನು ಅವಳನ್ನ ಬಿಟ್ಟು ಬಂದು ನಾಳೆ 2 ದಿವಸ ಆಯಿತು. ಅಲ್ಲೂ ಇಲ್ಲೂ ಹೊಲ್ದ್ಕೊಂಡು ನಿನಗೆ ಬಂದು ಮುಖ ತೋರ್ಸೋಕೆ ಮುಖ ಇಲ್ದಲೇ ಅಲ್ಲೂ ಇಲ್ಲೂ ಓಡಾಡ್ಕೊಂಡಿದ್ದೆ. ನನಗಿಲ್ಲಿ ಬರೋದಕ್ಕೆ ಮಕ್ಕ ಇರಲಿಲ್ಲ. ಇನ್ನೆಲ್ಲೋದ್ರೂ ನಮ್ಮ ಮನೆಗೆ ಬರಲೇಬೇಕು ಅನ್ನೋದು ಗೊತ್ತಾಯಿತು. ದಯವಿಟ್ಟು ಕ್ಷಮಿಸ್ಬಿಡು ರೋಜಾ, ಕ್ಷಮಿಸ್ಬಿಡು. ಮನಸ್ಸಲ್ಲೇನು ಇಟ್ಕೊಳಕ್ಕೆ ಹೋಗ್ಬೇಡ. ಈಗ ಬಂದು ಕಾಲು ಹಿಡ್ಕೊಂಬೋದಲ್ಲ. ಅವಾಗ ಚೆನ್ನಾಗಿದ್ದಾಗ ಏನು ಕಾಣಿಸಲ್ಲ. ಸ್ವಲ್ಪ ಕೆಟ್ಟು ಬಂದಾಗಲೇ ಗೊತ್ತಾಗೋದು. ಯಾರು ಆಗ್ತಾರೆ ಯಾರು ಹೋಗ್ತಾರೆ ಅಂತೇಳಿ ನಿನಗೆ ಅವಾಗಲೇ ಗೊತ್ತಾಗೋದು. ಅವಾಗ ಚೆನ್ನಾಗಿದ್ದೆ, ದುಡ್ಡು ಕಾಸು ನಡೆಯೋದು, ದುಡ್ಡು ಕಾಸು ಐತೆ ಅಂತೇಳಿ ಇದು ಮಾಡಿದೆ. ಇವಾಗ ನೋಡು, ನಿನಗೆ ಹೆಂಗಾಗಿದೆಯಾ? ಹೋಗಿ ಹೆಂಗೆ ಸಣ್ಣಕ್ಕೆ ಹಾಕ್ಕೊಂಡು ಕೆಮ್ಮೆಲ್ಲ ಜಾಸ್ತಿ ಆಗೈತೆ. ಯಾಕೆ, ಏನಾಗೈತೆ ನಿನಗೆ? ಏನಾಗಿದೆ ಅಂತ ಗೊತ್ತಿಲ್ಲ ರೋಜಾ, ತುಂಬ ಕೆಮ್ಮು. ನನ್ನ ಕೆಮ್ಮೋದೇ ಸಹಿಸ್ಕೊಳ್ಳಿಲ್ಲ ಅವಳು. ನಾನು ಕೆಮ್ತಾ ಇದ್ದರೆ ಅವಳು ಸಹಿಸ್ಕೊಳ್ಳಿಲ್ಲ. ನಿಜವಾಗ್ಲೂ ನೀನು ಕೆಮ್ತಾ ಇದೆಯಾ, ನನ್ನ ಹತ್ರಕ್ಕೆ ಬರಬೇಡ ಅಂತಂದ್ಲು. ಅವಳು ಲೋಪರ್ ಬುದ್ಧಿಗೆ ಗೊತ್ತಾಗ್ಬಿಡ್ತು, ಅವಳು ಕಚಡ ಬುದ್ಧಿಗೆ ಗೊತ್ತಾಗ್ಬಿಡ್ತು. ಅವ್ರು ಏನಿದ್ರು ದುಡ್ಡು ಕಾಸಿಗೆ ಅಷ್ಟೇ. ಏನಾದರೂ ಸ್ವಲ್ಪ ಕಾಯಿಲೆ ಬಿದ್ದರೆ ನೋಡೋ ಅಂಥವ್ರಲ್ಲ ಅವರು. ದುಡ್ಡು ಕಾಸಿಗೆ ಅಷ್ಟೇ ಸೀಮಿತವಾಗಿದ್ದಾರೆ ಅಂತ ಗೊತ್ತಾಯಿತು ನನಗೆ. ಅವ್ರ ಬುದ್ಧಿ ಏನ ಅಂತ ಗೊತ್ತಾಗ್ಬಿಡ್ತು ನನಗೆ. ಯಾರೂ ಆಗೋದಿಲ್ಲ ಅಂತ ನನಗೇನು ನೆನಪಾಯಿತು. ನನಗೊಂದು ಸತಿ ವಾಂತಿ ಭೇದಿ ಆಗಿಬಿಟ್ಟು ನಾನು ಹಾಸ್ಪಿಟ್ಲಿಗೆ ಸೇರಿದಾಗ ನಾನು ಎಷ್ಟು ಗಲೀಜು ಮಾಡಿಕೊಂಡ್ರು ನೀನು ನನ್ನ ಸೇವೆ ಮಾಡ್ದಲ್ಲ, ಅದು ನೆನಪಾಯಿತು ನನಗೆ. ರೋಜ್ ಆವತ್ತು ನಾನು ಅಂತ ಕಾಯಿಲೆ ಬಿದ್ದಿದ್ರು ಬಂದು ನನಗೆ ಅವತ್ತು ಎಷ್ಟು ಸೇವೆ ಮಾಡಿದ್ಲು, ನನ್ನ ಸೇವೆ ಮಾಡಿದ್ಲು. ಇವಳು ಎಲ್ಲ ಸ್ವಲ್ಪ ಕೆಮ್ತಾ ಇರೋದಕ್ಕೆ ನನ್ನ ದೂರ ಇಟ್ಬಿಟ್ಲಲ್ಲ, ಎಷ್ಟು ಅಸಹ್ಯವಾಗಿ ನೋಡ್ಬಿಟ್ಲಲ್ಲ ಇವಳು ನನಗೆ ಅಂತ ಹೇಳಿ ನನಗೆ ಆವಾಗ ಅನ್ನಿಸ್ತು. ಆವಾಗ ನಿನ್ನ ಬೆಲೆಗೆ ಗೊತ್ತಾಯಿತು ರೋಜಾ, ಆವಾಗ ನಿನ್ನ ಬೆಲೆಗೆ ಗೊತ್ತಾಯಿತು ನನಗೆ. ಈಗ ಗೊತ್ತಾಯ್ತಲ್ಲ ನಮ್ಮ ಅಕ್ಕ ಎಂಥವಳು ಅಂತ ಹೇಳಿ. ಎಷ್ಟೋ ನಾವು ಮಕ್ಕಳು ತೀರ್ಕೊಂಡ್ರು, 2 ಮಕ್ಕಳು ತೀರ್ಕೊಂಡ್ರು ಅಂತ ನೋವಿನಲ್ಲಿದ್ದಾಳೆ ನಮ್ಮಕ್ಕ. ಅಂಥವಳನ್ನ ಬಿಟ್ಟು ಹೋಗಿ ಇವಾಗ ನೀವು ಚೆನ್ನಾಗಿ ಅನುಭವಿಸಿದ್ರ ಹೇಳಿ ಮಾವ? ಅಲ್ಲ, ನಮ್ಮ ಅಕ್ಕನ ಬಿಟ್ಟು ಹೋಗ್ಬಿಟ್ಟು ಇವತ್ತು ಬಂದು ಕಾಲು ಹಿಡ್ಕೊಂಬ್ತಾ ಇದ್ದೀರಲ್ಲ. ನಿಮ್ಗೇನಾದರೂ ಸ್ವಲ್ಪನಾದ್ರೂ ಮನಸ್ಸು ಸಂಬಂಧಿದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ. ಅವಳು ಎಷ್ಟು ಮಕ್ಕಳು ಕಳ್ಕೊಂಡಿರೋ ನೋವಲ್ಲಿದ್ದಾಳೆ. ಅಂಥದ್ರಾಗ ನೀವು ಇನ್ನೂ ಅವಳ ಮನಸ್ಸಿಗೆ ನೋವು ಮಾಡಿಬಿಟ್ಟು ಮಕ್ಕಳಿಲ್ಲ ಮರಿ ಇಲ್ಲ ಅಂತ ಹೇಳಿ ಈ ರೀತಿ ಮಾಡಿದ್ರೆ ಮಕ್ಕಳು ಕಳ್ಕೊಂಡು ಅವಳು ಎಷ್ಟು ದುಃಖದಲ್ಲಿ ಇರಬೇಕು ಯೋಚನೆ ಮಾಡು. ಆ ದುಃಖದಾಗಿಂದನ ಹೆಂಗೋ ಸ್ವಲ್ಪ ಹೊರಗೆ ಬಂದಿದ್ಲು. ನೀವು ಈ ರೀತಿ ಮಾಡಿದಾಗಿಂದನೂ ಅವಳು ಅದನ್ನೇ ಯೋಚನೆ ಮಾಡಿ ಅವಳು ಎಷ್ಟು ಕೊರಗಿರಬೇಡ. ನಾನು ಅವಳಿಗೆ ಸಮಾಧಾನ ಮಾಡಿ ಅಕ್ಕ ಏನಾಗೋದಿಲ್ಲ, ಆರಾಮಾಗಿರು ಅಂತ ಹೇಳಿದ್ದಕ್ಕೆ ಅವಳು ಸಮಾಧಾನ ಮಾಡ್ಕೊಂಡು ಎಷ್ಟೋ ಒಂಥರ ಮನಸ್ಸಿಗೆ ಧೈರ್ಯ ತಗೊಂಡು ಹೆಂಗೋ ಸುಮ್ಮನಿದ್ಲು. ಏನೋ ಧೈರ್ಯ ತಗೊಂಡು ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗು. ಹೇಳೋರು ಎಷ್ಟು ಹೇಳ್ತಾರೆ ಮಾವ? ಏನೋ ಒಂದು ಮಾತು ಹೇಳ್ಬೋದು, ಈ ರೀತಿ ಮಾಡಬೇಡ್ರಿ ಅಂತ ಹೇಳಿ 1 ಸತಿ ಹೇಳ್ಬೋದು, 2 ಸತಿ ಹೇಳ್ಬೋದು, ಬೇಡ 3 ಸತಿ ಹೇಳ್ಬೋದು ಅಷ್ಟೇ. ಪದೇ ಹೇಳೋದಕ್ಕಾಗುತ್ತಾ? ಪದೇ ಹೇಳಿರೋ ಅದಕ್ಕೊಂದು ಅರ್ಥ ಇರೋದಿಲ್ಲ. ಅದಕ್ಕೆ ಮತ್ತೆ ನಮ್ಮ ಅಕ್ಕ ಸುಮ್ಮನೆ ಕೈ ಬಿಟ್ಟು ಸುಮ್ಮನಾಗ್ಬಿಟ್ಲು, ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಅಂತ. ಇವಾಗ ಗೊತ್ತಾಯ್ತಲ್ಲ ನಿನಗೆ. ಯಾವಾಗ ಏನು ಮಾಡಿದ್ರೆ ಎಂಥ ಬೆಲೆ ಸಿಗುತ್ತೆ, ಏನು ಎತ್ತ ಅಂತ ಇವಾಗ ಗೊತ್ತಾಗಿದೆ ನಿಮಗೆ. ಇಲ್ಲ ಅಂತಂದಿದ್ರೆ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟು ಇಂದು ಮಾಡ್ಕೊಂಡ್ರಿ ನೀವು.
ಥೋ ಅಯ್ಯೋ ನಿಮಗೆ ಮಾವ ನಿಮ್ಗೆ ಏನೋ ಒಂದು ಬೆಲೆ ಗೌರವ ಇತ್ತು ಅದನ್ನು ಕಳ್ಕೊಬಿಟ್ರಿ ನೀವು. ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಸಮಾಜದಲ್ಲಾಗಲಿ ಸಂಬಂಧದಲ್ಲಾಗಲಿ ಹೆಂಡ್ತಿ ಹತ್ರ ಆಗಲಿ ಎಲ್ಲೂ ಮರ್ಯಾದೆ ಇರೋದಿಲ್ಲ ಮಾವ. ಅಲ್ಲ ನಿಮ್ಗೊಂದು ಬೆಲೆ ಗೌರವ ಇತ್ತು ಅದನ್ನು ಕಳ್ಕೊಬಿಟ್ರಿ ನೀವು. ಅದನ್ನೆಲ್ಲ ಯೋಚನೆ ಮಾಡಲ್ಲ ಹೇಳಯ್ಯಪ್ಪ. ದುಡ್ಡಿದ್ವಲ್ಲ ಅದಕ್ಕೇನೆ ಹೆಂಗೋ ನಾನು ಅವಾಗ ಇರೋ ಬರೋದೆಲ್ಲ ನಾನು ಎಲ್ಲ ಫಿಕ್ಸೆಡ್ ಮಾಡಿ ಇಕ್ಕೊಂಡ್ರೆ ನನಗೆ ಆ ಕೊಡು, ಅವಳಿಗೆ ಬೇಕು, ನಾನು ಅವಳಿಗೆ ಕೊಡ್ತೀನಿ, ನನಗೇನೇನು ಬೇಡ. ಅವ್ರ ಮಕ್ಕಳನ್ನೇ ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ. ಅವರೇನೇನು ಇವ್ರ ಮಕ್ಳು ಆಗ್ತಾರೇನಪ್ಪ? ಏನಂತಂದ್ರೆ ಇವ್ರ ಮಕ್ಳು ನಂಬಲ್ಲ. ಎಷ್ಟೇ ಆಗಲಿ ಅವ್ರ ಮಕ್ಳಿಗೆ ಇಕ್ಕಿದ್ರೆ ಅವಳ ಮಕ್ಕಳಿಗೆ ನಿನ್ನ ಮಕ್ಕಳು ಅಂತಾರೆ. ಯಾವುದೇ ಕಾರಣಕ್ಕೂ ನಿನ್ನ ಮಕ್ಕಳು ಅನ್ನೋದಿಲ್ಲ. ಅವ್ರ ಅಪ್ಪನ ಹೆಸರೇನು, ಅವರಪ್ಪ ಯಾರು? ಅವ್ರ ಅಪ್ಪನ ಹೆಸರು ಸುರೇಂದ್ರನ ಮಕ್ಕಳು ಅಂತಾರೆ ಹೊರತು ಯಾವುದೇ ಕಾರಣಕ್ಕೂ ರುದ್ರೇಶ್ ಮಕ್ಕಳು ಅಂತ ಯಾರೂ ಹೇಳೋದಿಲ್ಲ. ನೀನು ತಿಳ್ಕೊಂಡಿದ್ಯಾ? ನನ್ನ ಮಕ್ಕಳು ಅಂತ ಹೇಳ್ತಾರೆ, ಅವ್ರಿಗೆ ಇದು ಮಾಡ್ತೀನಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಏನೋ ನನ್ನ ಮಕ್ಕಳು ದೇವ್ರು ಕೊಟ್ಟಿದ್ರು ನನಗೆ, ನನ್ನ ಮಕ್ಕಳನ್ನ ದೇವ್ರು ಕಿತ್ಕೊಂಡು ಇವತ್ತು ನನ್ನ ನೋವಲ್ಲಿರಬೇಕಾದ್ರೆ ಹಿಂಗೆ ನಾನು ನಿಮ್ಮ ಮನಸ್ಸಿಗೆ ಬೇಜಾರ ಮಾಡಿ ಹೋಗ್ಬಿಟ್ಟಲ್ಲ. ಅದಕ್ಕೆ ಮತ್ತೆ ದೇವರಮ್ಮ ನಿನಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಅದಕ್ಕೆ ಮತ್ತೆ ಈ ರೀತಿ ಆಗಿರೋದು ನಿನಗೆ. ನನಗೆ ಈಗ ಗೊತ್ತಾಗ್ತೈತೆ. ಸ್ವಲ್ಪ ಕೆಮ್ಮಾಗ್ಬಿಟ್ಟಿದೆ. ಕೆಮ್ಮು ಅನ್ನೋದು ಆಗ್ಬಿಟ್ರೆ ಜಲ್ದಿ ಹೋಗೋದಿಲ್ಲ ಕಣೆ ರೋಜಾ. ಅದಕ್ಕೆ ಅವಳು ಸಹಿಸ್ಕೊಳ್ಳಲಿಲ್ಲ. ಅವಳ ಬುದ್ಧಿ ಗೊತ್ತಾಯಿತು. ನಾನು ಇನ್ನು ಅವಳು ಸವಾಸಕ್ಕೆ ಹೋಗಲ್ಲ. ಅವರೆಲ್ಲ ತಿನ್ನತಕ್ಕ ಅಷ್ಟೇ, ದುಡ್ಡು ಮುಗಿಯೋವರೆಗೂ ದುಡ್ಡಿಗೋಸ್ಕರ ಅಷ್ಟೇ. ಅವ್ರಿಗೆ ಗೊತ್ತಾಗುತ್ತೆ ನೋಡಿದ್ರೆ ಅವ್ರು ಎಂಥ ಮನುಷ್ಯರು ಅಂಥೇಳಿ ನೋಡಿದ್ರೆ ಗೊತ್ತಾಗುತ್ತೆ. ಕೆಮ್ಮು ಆಗಿರೋದಕ್ಕೆ ಏನೂ ಕಾಯಿಲೆ ಇಲ್ಲ. ನಾನು ಎಲ್ಲ ಹೋಗಿ ಟೆಸ್ಟ್ ಮಾಡಿಸಿ ಏನೂ ಕಾಯಿಲೆ ಇಲ್ಲ ಅನ್ನೋದು ಗೊತ್ತಾಯಿತು. ನನಗೇನು ಕಾಯಿಲೆನೂ ಇಲ್ಲ. ನಾನು ಹೋಗಿ ಎಲ್ಲ ಟೆಸ್ಟ್ ಮಾಡಿ ಏನಾಗಿದೆ ಏನು ಎಲ್ಲ ತಿಳ್ಕೊಂಡಿದ್ದೀನಿ. ಆದರೆ ಅವಳು ನನಗೇನೋ ಕಾಯಿಲೆ ಆಗಿದೆ ಅಂತ ಹೇಳಿ ಇಷ್ಟು ನನಗಿದು ಮಾಡಿದ್ಲು, ಅವಮಾನ ಮಾಡಿದ್ಲು ಗೊತ್ತಾ. ನನಗಿಲ್ಲೋಡು ತುಂಬ ಬೇಜಾರಾಗ್ಬಿಡ್ತು ಕಣ ರೋಜಾ, ತುಂಬ ಬೇಜಾರಾಗ್ಬಿಡ್ತು. ಯಾವತ್ತೂ ಅಂಥವ್ರ ಸವಾಸಕ್ಕೆ ಹೋಗೋದಿಲ್ಲ. ಇನ್ನು ನಾನಾಯಿತು ನೀನಾಯಿತು ಅಷ್ಟೇ. ಮಗು ಇಲ್ಲ ಅಂದರೆ ಏನೈತೆ, ಮಕ್ಕಳಿಲ್ಲ ಅಂದರೆ ಏನಂತೆ, ನಾನಿಂಗೆ ನೀನು ನೀನಿಂಗೆ ನಾನು ಅಷ್ಟೇ. ಇನ್ಮೇಲಿಂದ ಇಬ್ಬರು ಖುಷಿಯಾಗಿರೋಣ ಅಷ್ಟೇ. ನಮ್ಮ ಮಕ್ಕಳಿಲ್ಲ ಅಂದರೆ ಏನಂತೆ, ನಾವು ಖುಷಿಯಾಗಿರ್ಬೇಕಷ್ಟೇ. ಖುಷಿಯಾಗಿದ್ದರೆ ಯಾವುದೇ ಇರೋದಿಲ್ಲ. ನಾನು ನೀನು ಸರಿಯಾಗಿದ್ದಿದ್ರೆ ಚೆನ್ನಾಗಿದ್ದಿದ್ರೆ ನನ್ನ ಜೊತೆ ಮಗು ತಂದು ಸಾಕಮ್ಮನ ಒಂದು ಯಾವುದಾದ್ರೂ ಆಗಿರ್ಬೋದು, ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಹೆಣ್ಣು ಮಗುನೋ ಗಂಡು ಮಗುನೋ ಯಾವುದಾದ್ರೂ ಒಂದು ಮಗುನ ತಂದು ಸಾಕೊಳ್ಳೋಣ ಅಂತ ಇದ್ದೆ. ಆದರೆ ನೀನು ನೋಡಿದ್ರೆ ಅಷ್ಟರೊಳಗೆ ಹಿಂಗೆ ಮಾಡಿಬಿಟ್ಟೆ. ಅದಕ್ಕೆ ಅಯ್ಯಪ್ಪ ನೋಡಿದ್ರೆ ಹಿಂಗೆ ಮಾಡಿದ್ರು. ಅದಕ್ಕೇ ಬೇಜಾರಾಯಿತು. ಯಾಕೇನು ಅಂತ ಹೇಳಿ ಏನು ಯೋಚನೆ ಮಾಡ್ದಂಗೆ ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ನಾನು ಚೆನ್ನಾಗಿರೋದು ನೋಡಬೇಕು ಅಂತ ಅಂದ್ಕೊಂಡು ಅದಕ್ಕೆ ನನ್ನ ಪಾಡಿಗೆ ನಾನು ಸುಮ್ಮನೆ ಚೆನ್ನಾಗಿರೋದು ನೋಡಿದ್ದು. ನಾನು ದತ್ತು ತಂದು ಸಾಕ್ಯಮ್ಮನ ಅಂತಿದ್ದೆ. ಮಕ್ಕಳಿಲ್ಲ ಅಂದರೆ ಏನಂತೆ, ಬೇರೆಯವ್ರ ಮಕ್ಕಳನ್ನೇ ನಮ್ಮ ಮಕ್ಕಳು ಅಂತ ಸಾಕೊಳ್ಳೋಣ ಅನಾಥ ಮಕ್ಕಳನ್ನ ಅಂತೇಳಿ ನಾನು ತುಂಬ ಆಸೆಯಾಗಿದ್ದೆ. ನನಗೆ ಮಾಡೋಣ ಹೇಳು. ಯಾವುದಾದ್ರೂ ಒಂದು ದತ್ತು ತಂದು ಸಾಕೊಳ್ಳೋಣ. ಸುಮ್ಮನೆ ಮಗುನ ದತ್ತು ತಂದು ಸಾಕ್ಕೊಂಡ್ರೆ ಹೆಂಗೋ ಅತ್ಲಾಗೆ ನಮಗೂ ಮುಂದೆ ವಯಸ್ಸು ಹೊತ್ತು ಕಾಲಕ್ಕೆ ನೋಡ್ಕೊಳ್ಳೋರು ಯಾರಾದರೂ ಒಬ್ರು ಇರ್ತಾರೆ. ದತ್ತು ತಂದು ಸಾಕೊಳ್ಳೋಣ, ಹೋಗೋಣ ಅನಾಥಾಶ್ರಮಕ್ಕೆ ತಂದು ಸಾಕೊಳ್ಳೋಣ. ನಾನು ಚೆನ್ನಾಗಿರ್ತೀನಿ, ಚೆನ್ನಾಗಿತ್ಕೊಂಡು ಹೋಗ್ತೀನಿ. ಅವಳು ಸವಾಸಕ್ಕೆ ಹೋಗೋದಿಲ್ಲ. ಇನ್ಮೇಲೆ ಅವಳನ್ನ ಅಲ್ಲೇ ಇದ್ದಾಳೆ ಅಂದ್ರೆ ನಾನು ಹಿಂಗೆ ತಿರ್ಗೂ ನೋಡೋದಿಲ್ಲ. ನನ್ನ ಬುದ್ಧಿ ಕಲ್ತ್ಕೊಬಿಟ್ಟೆ. ಹೆಂಗೆ ಬುದ್ಧಿ ಕಲ್ತ್ಕೊಂಡ್ರೆ ಅವ್ರ ಬುದ್ಧಿ ಹೆಂಗೆ ಅಂತ ನನಗೆ ಗೊತ್ತಾಗ್ಬಿಡ್ತು. ನಿಜವಾಗ್ಲೂ ನನಗೆ ಯಾವಾಗ ಅವಳನ್ನ ಅಸಹ್ಯವಾಗಿ ನೋಡಿದ್ಲು ಆವಾಗಲೇ ಗೊತ್ತಾಯ್ತು ಇವ್ರು ಎಂಥವ್ರು ಅಂತ ಹೇಳಿ. ಅಯ್ಯೋ ಯಾಕಪ್ಪ ತಿರ್ಗಾ ಆಮೇಲೆ ಹೋಗೋದು, ತಿರ್ಗಾ ಆಮೇಲೆ ಯಾಕೆ ನಾನು ಒಬ್ಳಿಗೋಷ್ಟು ಕಷ್ಟ ಬೀಳಬೇಕಾಗುತ್ತೆ. ಆಮೇಲೆ ಮಕ್ಳನ್ನ ಕರ್ಕೊಂಬಂದು ಅವನ್ನ ಸದ್ಕೆ ನಾನು ಸುಮ್ಮನೆ ಇರೋದು ಆಸೆ. ನೀನು ಹಿಂಗೆ ಚೆನ್ನಾಗಿರ್ತೀಯ ಅಂತ ಏನು ಗ್ಯಾರಂಟಿ? ಇಲ್ಲ, ನಾನು ಯಾವತ್ತೂ ಇನ್ಮೇಲಿಂದ ಅಂಥವ್ರು ನಂಬ್ಕೊಂಡು ಹೋಗೋದಿಲ್ಲ, ಅಂಥ ಕೆಲಸ ಮಾಡೋದಿಲ್ಲ ಕಣೆ. ಇಲ್ಲ ರೋಜಾ, ನಾನು ಅಂಥ ಕೆಲಸ ಮಾಡೋದಿಲ್ಲ. ದತ್ತು ತಂದು ಸಾಕೊಳ್ಳೋಣ ಕಣೆ, ಚೆನ್ನಾಗಿ ನೋಡ್ಕೊಳ್ಳೋಣ. ಇಬ್ಬರು ಸೇರಿ ಚೆನ್ನಾಗಿ ನೋಡ್ಕೊಂಬನ, ಇಬ್ಬರು ಒಪ್ಪಿ ತಗೊಂಬರೋಣ. ಒಂದು ಮಗು ತೊಗೊಂಬಂದು ಸಾಕಮ್ಮನ ಕಣೆ, ತಗೊಂಬರೋಣ. ನಾನು ಚೆನ್ನಾಗಿರ್ತೀನಿ. ನಾನು ಹಂಗೆ ಮಾಡೋದಿಲ್ಲ ಇನ್ಮೇಲಿಂದ, ಪ್ರಾಮಿಸ್ ಹಂಗೆ ಮಾಡೋದಿಲ್ಲ. ಸರಿ ಆಯ್ತು ಹೇಳು. ನೋಡೋಣ ನೀನು ಹೆಂಗಿರ್ತೀಯ ಅಂತೇಳಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗಿ ಅನಾಥಾಶ್ರಮಕ್ಕೆ ಒಂದು ಮಗು ತರೋಕ್ಕಾಗುತ್ತೆ. ನಾವು ಒಂದೊತ್ತು ತಂದು ಸಾಕೊಂತೀವಿ. ಅವಳ ಬುದ್ಧಿ ಎಲ್ಲ ಏನಂತ ಗೊತ್ತಾಗ್ಬಿಡ್ತು. ಅವ್ರೇನಿದ್ರು ದುಡ್ಡು ಕಾಸಿಗೋಸ್ಕರ ಅಷ್ಟೇ. ಅವಳು ಎಂಥವಳು ಅಂತ ಗೊತ್ತಾಗ್ಬಿಡ್ತು. ನನಗಂತೂ ತುಂಬ ಬೇಜಾರಾಯಿತು. ಅದಕ್ಕೆ ಸುಮ್ಮನೆ ಬಿಟ್ಟು ಬಂದುಬಿಟ್ಟೆ. ರೋಜನ ಹತ್ರ ಬಂದೆ. ಅಲ್ಲೂ ಇಲ್ಲೂ ಅಲ್ಲದೆ, ಇಲ್ಲಿ ಬರೋಕ್ಕೆ ಮುಖ ಇಲ್ದಲೇ ಅಲ್ಲೂ ಇಲ್ಲೂ ಹೊಲ್ದಾಡ್ಕೊಂಡು, ಅಲ್ಲೂ ಇಲ್ಲೂ ನನ್ನ ಫ್ರೆಂಡ್ ಮನೇಲಿ ಅಲ್ಲೂ ಮಲ್ಕೊಂಡು ಹಿಂಗೆ ಒಂದು 2-3 ದಿವಸ ಅಲ್ಲದೆ. ಆದರೂ ಎಲ್ಲೋದ್ರೂ ಮನೆಗೆ ಬರಲೇಬೇಕು ಅಂತೇಳಿ ನಾನು ಮನಸ್ಸು ತಡೀಲಿಲ್ಲ. ಕೊನೆಗೆ ರೋಜಾ ಹತ್ರ ಬಂದುಬಿಟ್ಟೆ. ನಾನು ತುಂಬ ಬೇಜಾರಾಯಿತು. ಏನು ಮಾಡೋದು, ನನಗೆ ಹಿಂಗೆ ಅನ್ನೋದು ಗೊತ್ತಿರಲಿಲ್ಲ. ನಿಜ, ಅದು ಸತ್ಯ. ಇವಾಗ ಹಿರಿಯರು ಏನು ಮಾಡವ್ರೆ, ಇಟ್ಕೊಂಡವಳು ಇರೋ ತನಕ ಕಟ್ಕೊಂಡವಳು ಕೊನೆ ತನಕ ಅಂತ ಹೇಳಿ. ಗಾದೆ ಮಾತು ಮಾತ್ರ ಸುಳ್ಳಾಗೋದಿಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಾರಲ್ಲ, ಹಾಗಂಗೆ ಅದು ಯಾವುದೇ ಕಾರಣಕ್ಕೂ ಅದು ಏನಿದೆಯಾ ಅದು ಸುಳ್ಳಲ್ಲ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.